ಇಂದಿನವರೆಗೂ ಈ ಭೂಮಿಯ ಮೇಲೆ ಎಷ್ಟೋ ಭಯಂಕರವಾದ ಯುದ್ಧ ನಡೆದಿದೆ. ಆದರೆ ಯುದ್ಧ ಅಂದರೆ ನಮಗೆ ಗುರುತಿಗೆ ಬರೋದು ವರ್ಲ್ಡ್ ವಾರ್ 1 ಮತ್ತೆ 2. ಅದರಲ್ಲಿಯೂ ಮುಖ್ಯವಾಗಿ 2ನೇ ವರ್ಲ್ಡ್ ವಾರ್. ಅದಕ್ಕೆ ಕಾರಣ ಆ ಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಪ್ರಯೋಗಿಸಿದ ಅಟಾಮಿಕ್ ಬಾಂಬ್ಸ್. ಪ್ರಪಂಚ ಚರಿತ್ರೆಯಲ್ಲಿ ಅತ್ಯಂತ ವಿಷಾದಕರವಾದ ಸಂಘಟನೆಯಲ್ಲಿ ಇದು ಒಂದು. ಆ ಬಾಂಬ್ ದಾಳಿ ನಡೆದು ಸುಮಾರು 80 ವರ್ಷ ಆದರೂ ಕೂಡ ಈಗಲೂ ಪ್ರಪಂಚ ಅದನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಆ ಅಟಾಮಿಕ್ ಬಾಂಬ್ ಸೃಷ್ಟಿಸಿದ ವಿಧ್ವಂಸ ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಆ ತರದ ಭಯಂಕರವಾದ ಅಟಾಮಿಕ್ ಬಾಂಬ್ಗಳನ್ನ ಅಮೆರಿಕ ಯಾಕೆ ಜಪಾನ್ ಮೇಲೆ ಪ್ರಯೋಗ ಮಾಡ್ತು? ಆ ಅಣು ಬಾಂಬ್ಗಳು ಯಾವ ತರದ ವಿಧ್ವಂಸವನ್ನ ಸೃಷ್ಟಿ ಮಾಡ್ತು? 2ನೇ ಪ್ರಪಂಚ ಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿ ದಾಳಿಯ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ ಕಾರಣ ಈ ವಿಡಿಯೋವನ್ನ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಿಂತ ಮುಂಚೆ ತುಂಬಾ ಜನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ. ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. 2ನೇ ವಿಶ್ವ ಯುದ್ಧ ಶುರುವಾಗುವುದಕ್ಕೆ ತುಂಬಾ ಕಾರಣಗಳಿದ್ದರು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೆಪ್ಟೆಂಬರ್ 1, 1939 ರಂದು ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡುವುದರಿಂದ 2ನೇ ಪ್ರಪಂಚ ಯುದ್ಧ ಶುರುವಾಯಿತು. ಸಮಯ ಕಳಿತಾ ಒಂದೊಂದು ದೇಶ ಈ ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಶುರು ಮಾಡ್ತು. ಹಾಗೆ ಜಪಾನ್ ಕೂಡ ಜರ್ಮನಿಗೆ ಸಪೋರ್ಟ್ ಆಗಿ ಇರೋದು. ಆಗ ಅಮೆರಿಕ ಇನ್ನು ಸೆಕೆಂಡ್ ವರ್ಲ್ಡ್ ವಾರ್ಗೆ ಎಂಟರ್ ಆಗಿರ್ಲಿಲ್ಲ. ಮತ್ತೆ ಅಮೆರಿಕ ಮತ್ತೆ ಜಪಾನ್ 2 ದೇಶಗಳು ಕೂಡ ಪೆಸಿಫಿಕ್ ಮಹಾಸಮುದ್ರದ ಮೇಲಿರುವ ದ್ವೀಪಗಳ ಮೇಲೆ ಅಧಿಪತ್ಯವನ್ನ ಸಾಧಿಸೋದಕ್ಕೆ ಹೋರಾಡುತ್ತಿದ್ದವು. ಬಹುತೇಕ 1920 ರಿಂದ ಅಮೆರಿಕ ಮತ್ತು ಜಪಾನ್ನ ಮಧ್ಯ ಆಧಿಪತ್ಯದ ಜಗಳ ನಡೀತಲೇ ಇತ್ತು. ಇದಾಗಿಯೂ ಅಮೆರಿಕ ಸ್ಯಾಂಡಿಯಾಗೋನಲ್ಲಿ ಇರಬೇಕಾದ ತನ್ನ ನಾವೇಲ್ ಬೇಸ್ನ ಪೆರಲ್ ಹಾರ್ಬರ್ಗೆ ಬದಲಾಯಿಸುತ್ತಿದೆ ಅನ್ನೋ ಮಾಹಿತಿಯನ್ನು ಕೇಳಿ ಇದನ್ನು ಮೊದಲು ನಿಲ್ಲಿಸಬೇಕು ಅಂತ ಅಂದುಕೊಳ್ಳುತ್ತೆ ಜಪಾನ್. ಆದ ಕಾರಣ 1941 ಡಿಸೆಂಬರ್ 7 ಆಕಸ್ಮಿಕವಾಗಿ ಜಪಾನ್ ಅಮೆರಿಕ ನ್ಯಾವೆಲ್ ಬೇಸ್ ಆದ ಪೆರಲ್ ಹಾರ್ಬರ್ ಮೇಲೆ ಬಾಂಬುಗಳ ಸುರಿಮಳೆಯನ್ನ ಸುರಿಸಿತು. ಭಯಂಕರವಾದ ದಾಳಿಯನ್ನ ಮಾಡ್ತು. ಆ ದಾಳಿಯಲ್ಲಿ ಸುಮಾರಾಗಿ 3,000 ಜನ ಅಮೆರಿಕನ್ ನಾಗರಿಕರು ಮತ್ತು ಸೈನಿಕರು ಸತ್ತು ಹೋದ್ರು. ಅಮೆರಿಕಾಗೆ ಎಷ್ಟೋ ಆಸ್ತಿ ನಷ್ಟ ಉಂಟಾಯಿತು. ಈ ದಾಳಿಯಿಂದ ಅಮೆರಿಕ 2ನೇ ವಿಶ್ವಯುದ್ಧಕ್ಕೆ ಎಂಟರ್ ಆಗಿ ಜಪಾನ್ ಮೇಲೆ ಯುದ್ಧ ಪ್ರಕಟಣೆ ಮಾಡಿತು. ಇದಾಗಿಯೂ ಆಗಲೇ ಜರ್ಮನಿ ನ್ಯೂಕ್ಲಿಯರ್ ಬಾಂಬುಗಳನ್ನ ಡೆವಲಪ್ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದೆ ಅನ್ನೋ ವಿಷಯವನ್ನ ತಿಳಿದುಕೊಂಡ ಅಮೆರಿಕ ತಾನು ಕೂಡ ನ್ಯೂಕ್ಲಿಯರ್ ಬಾಂಬುಗಳನ್ನು ತಯಾರಿಸುವುದಕ್ಕೆ ಪ್ರಯೋಗಗಳನ್ನು ಶುರು ಮಾಡಿತು. ಆದರೆ 1942 ರಿಂದ ಪೂರ್ತಿಯಾಗಿ ರಾಬರ್ಟ್ ಓಪನ್ ಹ್ಯಾಮರ್ ಅನ್ನೋ ಸೈಂಟಿಸ್ಟ್ ಸಹಾಯದಿಂದ ಎಷ್ಟೋ ಜನ ಅಮೆರಿಕನ್ ಸೈಂಟಿಸ್ಟ್ಗಳು ಇಂಜಿನಿಯರ್ಗಳು ಸೇರಿಕೊಂಡು ಅಟಾಮಿಕ್ ಬಾಂಬ್ ಡೆವಲಪ್ ಮಾಡೋ ಕೆಲಸಕ್ಕೆ ಇಳಿದರು. ಈ ಟಾಪ್ ಸೀಕ್ರೆಟ್ ಪ್ರಾಜೆಕ್ಟ್ ನ ಹೆಸರು ದ ಮ್ಯಾನ್ ಹಟನ್ ಪ್ರಾಜೆಕ್ಟ್. ಇದಕ್ಕೋಸ್ಕರ ಅಮೆರಿಕ $2.2 ಬಿಲಿಯನ್ ಖರ್ಚು ಮಾಡಿತು. ಅಷ್ಟೇ ಅಲ್ಲದೆ ಒಂದು ಟೈಮ್ ನಲ್ಲಿ ಈ ಪ್ರಾಜೆಕ್ಟ್ ನಲ್ಲಿ 1,30,000 ಜನಗಳು ಕೆಲಸ ಮಾಡುತ್ತಿದ್ದರು. ಹಾಗೆ 1942 ರಲ್ಲಿ ಈ ಪ್ರಾಜೆಕ್ಟ್ ಶುರು ಮಾಡಿದ್ರೆ 1945 ರಷ್ಟರಲ್ಲಿ ಅಟಾಮಿಕ್ ಬಾಂಬ್ ನ ಡೆವಲಪ್ ಮಾಡೋದು ಪೂರ್ತಿ ಆಯ್ತು. ಇದಾಗಿಯೂ ಆ ಬಾಂಬ್ ನ ಟೆಸ್ಟ್ ಮಾಡೋದಕ್ಕಾಗಿ ಓಪನ್ ಹ್ಯಾಮರ್ ನ್ಯೂ ಮೆಕ್ಸಿಕೋನಲ್ಲಿರುವ ಒಂದು ಬರಡು ಭೂಮಿಯನ್ನು ಆಯ್ಕೆ ಮಾಡಿಕೊಂಡರು. ಹಾಗೆ ಜುಲೈ 16, 1945 ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಅಟಾಮಿಕ್ ಬಾಂಬ್ ಟೆಸ್ಟ್ ಮಾಡಿದ್ರು. ಮತ್ತೊಂದು ಕಡೆ ಇದಾಗಲೇ ಜರ್ಮನಿನಲ್ಲಿ ಹಿಟ್ಲರ್ ಸತ್ತು ಹೋದ ಕಾರಣ ಮೇ 7, 1945 ರಲ್ಲಿ ಜರ್ಮನಿ ಸರೆಂಡರ್ ಆಗೋಯ್ತು. ಆದ್ದರಿಂದ ಅಮೆರಿಕ ತನ್ನ ಪೂರ್ತಿ ದೃಷ್ಟಿಯನ್ನ ಜಪಾನ್ ಮೇಲೆ ಇಟ್ಟಿತು. ಇದಾಗಲೇ 2ನೇ ಪ್ರಪಂಚ ಯುದ್ಧದಲ್ಲಿ ಎಷ್ಟೋ ಲಕ್ಷ ಜನ ಅಮೆರಿಕನ್ ಸೈನಿಕರು ಸತ್ತು ಹೋಗಿದ್ರು. ಹಾಗೆ ಮತ್ತೊಂದು ಕಡೆ ಜಪಾನ್ನ ಜೊತೆ ಯುದ್ಧ ನಡೀತಲೇ ಇತ್ತು. ಆದ್ದರಿಂದ ಆಗಿನ ಅಮೆರಿಕದ ಪ್ರೆಸಿಡೆಂಟ್ ಆದ ಹ್ಯಾರಿ ಟ್ರೂಮನ್ ಜಪಾನ್ನ ಜೊತೆಗಿನ ಯುದ್ಧವನ್ನ ಹೇಗಾದರೂ ಮಾಡಿ ಬೇಗ ಮುಗಿಸಬೇಕು ಅಂತ ಅಂದುಕೊಂಡ. ಆಗಲೇ ಅಟಾಮಿಕ್ ಬಾಂಬ್ ಟೆಸ್ಟಿಂಗ್ ರಿಸಲ್ಟ್ ನೋಡಿದ ರೋಮನ್ಗೆ ಜಪಾನ್ಗೆ ತಿರುಗೇಟು ಕೊಡೋದಕ್ಕಾಗಿ ಇದೆ ಸರಿಯಾದ ಆಯ್ಕೆ ಅಂತ ಅನಿಸಿತು. ಇದಾಗಿಯೂ ಆ ಬಾಂಬ್ ನ ಜಪಾನ್ ಮೇಲೆ ಪ್ರಯೋಗಿಸುವುದಕ್ಕೆ ಮುಂಚೆ ಅಮೆರಿಕ ಜಪಾನ್ಗೆ ಒಂದು ವಾರ್ನಿಂಗ್ ಲೆಟರ್ ನ ಕಳಿಸಿತು. ಜಪಾನ್ ಅನ್ಕಂಡೀಷನಲ್ ಆಗಿ ತಕ್ಷಣ ಶರಣಾಗಬೇಕು ಅಂತ, ಇಲ್ಲ ಅಂದರೆ ಭಯಂಕರವಾದ ವಿಧ್ವಂಸವನ್ನ ನೋಡುತ್ತೀರಾ ಅಂತ ಎಚ್ಚರಿಸುತ್ತಾ ಒಂದು ಡಿಕ್ಲರೇಷನ್ ನ ಕಳಿಸಿತು. ಆದರೆ ಜಪಾನಿಯರು ಆ ಎಚ್ಚರಿಕೆಯನ್ನ ನಿರ್ಲಕ್ಷ್ಯ ಮಾಡಿದ್ರು. ಅದರಿಂದ ಅಮೆರಿಕ ಜಪಾನ್ ಮೇಲೆ ಅಣು ಬಾಂಬ್ ದಾಳಿ ಮಾಡಬೇಕು ಅಂತ ಡಿಸೈಡ್ ಆಗೋಯಿತು. ಸೊ ಇವಾಗ ಅಟಾಮಿಕ್ ಬಾಂಬ್ ನ ಜಪಾನ್ ನಲ್ಲಿರುವ ಯಾವ ಭಾಗದಲ್ಲಿ ಪ್ರಯೋಗಿಸಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಒಂದು ಟಾರ್ಗೆಟ್ ಕಮಿಟಿನ ನೇಮಿಸಿದ್ರು. ಆ ಕಮಿಟಿ ಬಾಂಬ್ ನ ಪ್ರಯೋಗಿಸೋದಕ್ಕೆ ಯಾವ ತರದ ಸಿಟಿಯನ್ನ ಆಯ್ಕೆ ಮಾಡಿಕೊಳ್ತು ಅಂದ್ರೆ ಆ ಭಾಗದಲ್ಲಿ ಯಾವುದೇ ತರದ ಬೆಟ್ಟವಾಗಲಿ ಪರ್ವತಗಳಾಗಲಿ ಇರದೆ ಫ್ಲಾಟ್ ಆಗಿರಬೇಕು. ಇದರಿಂದ ಬಾಂಬ್ ಸ್ಫೋಟವಾದಾಗ ಅದರ ತೀವ್ರತೆ ಹೆಚ್ಚು ದೂರದವರೆಗೂ ಇರುತ್ತೆ. ಅದೇ ಬೆಟ್ಟಗಳಾಗಲಿ ಪರ್ವತಗಳಾಗಲಿ ಇದ್ದರೆ ಅದು ಅಡ್ಡವಾಗಿ ಆ ಬಾಂಬ್ ನ ಸ್ಫೋಟದ ತೀವ್ರತೆಯನ್ನ ಕಡಿಮೆ ಮಾಡಿ ಬಿಡುತ್ತೆ. ಹಾಗೆ ಈ ದಾಳಿಯಿಂದ ಜಪಾನ್ ದೇಶವನ್ನ ಆರ್ಥಿಕವಾಗಿ ಹಾಗೆ ಸೈನಿಕ ಶಕ್ತಿ ಪರವಾಗಿ ಏಟು ಬೀಳುವಂತೆ ಮಾಡಬೇಕು. ಆದ ಕಾರಣ ಇವೆಲ್ಲ ಯೋಚಿಸಿ ಆ ಟಾರ್ಗೆಟ್ ಕಮಿಟಿ 5 ಟಾರ್ಗೆಟ್ ಗಳನ್ನ ಆಯ್ಕೆ
ಮಾಡಿಕೊಳ್ತು. ಅದು ಕೊಕ್ಕುರಾ, ಹಿರೋಶಿಮಾ, ಯೋಕೋಹಾಮಾ, ನಿಯಿಗಾತಾ, ಕ್ಯೋಟೋ ಈ ಪ್ರಾಂತಗಳಲ್ಲಿ ಪೋರ್ಟ್ಸ್, ಇಂಡಸ್ಟ್ರಿಯಲ್ ಸೆಂಟರ್ಸ್, ಮೇಜರ್ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್, ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಆಯಿಲ್ ರಿಫೈನರೀಸ್ ಹೆಚ್ಚಾಗಿ ಇರುತ್ತೆ. ಆದ ಕಾರಣ ಈ ಭಾಗಗಳ ಮೇಲೆ ದಾಳಿ ಮಾಡಿದರೆ ಜಪಾನ್ ಯುದ್ಧದಲ್ಲಿ ಬಲಹೀನವಾಗುತ್ತೆ ಅಂತ ಈ 5 ಟಾರ್ಗೆಟ್ಗಳನ್ನು ಆಯ್ಕೆ ಮಾಡಿಕೊಂಡರು. ಇದಾಗಿಯೂ ನಾವು ಗಮನಿಸಿದ್ರೆ ಎರಡನೇ ಸಾರಿ ಅಟಾಮಿಕ್ ಬಾಂಬ್ ದಾಳಿ ನಡೆದಂತ ನಾಗಸಾಕಿ ಈ ಲಿಸ್ಟ್ ನಲ್ಲಿ ಇಲ್ಲ. ಆದರೆ ಹ್ಯಾಂಡ್ರಿ ಸ್ಟೇನ್ಸನ್ ಅನ್ನು ಅಮೆರಿಕನ್ ಸೆಕ್ರೆಟರಿ ಈ ಲಿಸ್ಟ್ ನಲ್ಲಿ ಕ್ಯೂಟೋನ ತೆಗೆದು ಹಾಕೋದಕ್ಕೆ ಪ್ರಯತ್ನಿಸಿದ. ಯಾಕಂದ್ರೆ ಕ್ಯೂಟೋ ಅನ್ನೋದು ಜಪಾನಿನ ಚಾರಿತ್ಮಕವಾಗಿ ಆಧ್ಯಾತ್ಮಿಕವಾಗಿ ಒಂದು ಮುಖ್ಯವಾದ ಕೇಂದ್ರ. ಹಾಗೆ ತುಂಬಾ ವರ್ಷಗಳ ಹಿಂದೆ ಅವನು ಹನಿಮೂನ್ಗೆ ಈ ಕ್ಯೂಟೋ ಪ್ರಾಂತಕ್ಕೆ ಬಂದಿದ್ದ. ಅಭಿಮಾನದಿಂದ ತುಂಬಾ ಪ್ರಯತ್ನಗಳನ್ನು ಮಾಡಿ ಪ್ರೆಸಿಡೆಂಟ್ ರೋಮನ ಒಪ್ಪಿಸಿ ಆ ಲಿಸ್ಟ್ ನಿಂದ ಕ್ಯೂಟೋನ ತೊಲಗಿಸಿ ಅದರ ಜಾಗದಲ್ಲಿ ನಾಗಸಾಕಿನ ಆಡ್ ಮಾಡಿದ್ರು. ನಾಗಸಾಕಿಯಲ್ಲಿ ಕೂಡ ಮೇಜರ್ ಮಿಲಿಟರಿ ಪೋರ್ಟ್ಸ್, ಲಾರ್ಜೆಸ್ಟ್ ಶಿಪ್ ಬಿಲ್ಡಿಂಗ್ ಅಂಡ್ ರಿಪೇರ್ ಸೆಂಟರ್ಸ್ ಇದ್ದಾವೆ. ಆ ವಿಧವಾಗಿ ಈ ಲಿಸ್ಟ್ ನಲ್ಲಿ ನಾಗಸಾಕಿನ ಸೇರಿಸಲಾಯಿತು. ಸೊ ಇವೆಲ್ಲದರಲ್ಲಿ ಹಿರೋಶಿಮಾ ಪೋರ್ಟ್, ಮಿಲಿಟರಿ, ಇಂಡಸ್ಟ್ರಿಯಲ್ ಆಗಿ ಚೆನ್ನಾಗಿ ಡೆವಲಪ್ ಆಗಿದೆ. ಅದರಿಂದ ಮೊದಲ ದಾಳಿ ಹಿರೋಶಿಮಾ ಮೇಲೆ ಮಾಡಬೇಕು ಅಂತ ಅಮೆರಿಕ ನಿರ್ಣಯಿಸಿತು. ಒಂದು ವೇಳೆ ಅದು ಮಿಸ್ ಆದರೆ ಕುಕುರಾ ಮತ್ತು ನಾಗಸಾಕಿ ಆಲ್ಟರ್ನೇಟಿವ್ ಟಾರ್ಗೆಟ್ಸ್. 1945 ಆಗಸ್ಟ್ 6 ರಂದು ಯುಎಸ್ ಆರ್ಮಿ ಏರ್ ಫೋರ್ಸ್ B-29 ಇನೋಳ ಅನ್ನು ಬಾಂಬರ್ ವಿಮಾನ 3 ಮೀಟರ್ ಉದ್ದ 4 ಟನ್ಗಳ ಭಾರದಿಂದ 64 ಯುರೇನಿಯಂ 235 ನಿಂದ ತುಂಬಿದ ಲಿಟಲ್ ಬಾಯಲ್ ಅನ್ನು ಯುರೇನಿಯಂ ಗನ್ ಟೈಪ್ ವಿಜನ್ ಅಟಾಮಿಕ್ ಬಾಂಬ್ ನ ಜೊತೆಗೆ ಹೊರಟಿತು. ಹಿರೋಶಿಮಾ ಮೇಲೆ ಸೇರಿಕೊಂಡ ವಿಮಾನದಲ್ಲಿರುವ ಪೈಲಟ್ಗೆ ಟಿ ಶೇಪ್ ನಲ್ಲಿರುವ AIOA ಬ್ರಿಡ್ಜ್ ಸುಲಭವಾಗಿ ಕಾಣಿಸಿತು. ಸೊ ಅದನ್ನ ಹೇಮಿಂಗ್ ಪಾಯಿಂಟ್ ಆಗಿ ಮಾಡಿಕೊಂಡು ಸರಿಯಾಗಿ ಬೆಳಗ್ಗೆ 9:15 31,000 ಅಡಿ ಮೇಲಿಂದ ಲಿಟಲ್ ಬಾಯಲ್ ಅನ್ನು ಅಟಾಮಿಕ್ ಬಾಂಬ್ ನ ಕೆಳಗೆ ಬಿಟ್ರು. ಆ ಬಾಂಬ್ ನ ಕೆಳಗೆ ಎಸೆದ ತಕ್ಷಣ ವಿಮಾನವನ್ನ ಹಿಂದಕ್ಕೆ ತಿರುಗಿಸಿ ಆ ಬಾಂಬು ಬೀಳುವ ಪ್ರಾಂತ್ಯದಿಂದ ದೂರಕ್ಕೆ ಹೊರಟು ಹೋದ್ರು. ಅಷ್ಟು ಎತ್ತರದಿಂದ ಆ ಬಾಂಬ್ ಭೂಮಿ ಮೇಲೆ ಬೀಳುವುದಕ್ಕೆ ಸುಮಾರಾಗಿ 43 ಸೆಕೆಂಡ್ ಸಮಯ ಹಿಡಿತು. ಇದಾಗಿಯೂ ಬಲವಾಗಿ ಬಿಸುತ್ತಿರುವ ಗಾಳಿಯ ಕಾರಣದಿಂದ AIOA ಬ್ರಿಡ್ಜ್ ಮೇಲೆ ಬೀಳಬೇಕಾದ ಬಾಂಬ್ ಬ್ರಿಡ್ಜ್ಗೆ 250 ಮೀಟರ್ ದೂರದಲ್ಲಿ ಇರುವ ಶಿಮಾ ಸರ್ಜಿಕಲ್ ಕ್ಲಿನಿಕ್ ನ ಮೇಲೆ ಬಂತು. ಬಾಂಬ್ ಪೂರ್ತಿಯಾಗಿ ಭೂಮಿಯ ಮೇಲೆ ಬಿದ್ದ ನಂತರ ಸ್ಫೋಟವಾಗುವುದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಗಾಳಿಯಲ್ಲಿ ಸ್ಫೋಟಗೊಂಡರೆ ಅದರ ತೀವ್ರತೆ ಹೆಚ್ಚಾಗಿರುತ್ತೆ ಅಂತ ಭೂಮಿಗೆ 19,000 ಅಡಿಯ ಎತ್ತರದಲ್ಲಿ ಇರಬೇಕಾದ್ರೇನೆ ಅದನ್ನ ಆಕ್ಟಿವೇಟ್ ಮಾಡಿದ್ರು. ಅಷ್ಟೇ, ಒಂದೇ ಸಾರಿಯಾಗಿ ಬಾಂಬ್ ಬ್ಲಾಸ್ಟ್ ಆಯ್ತು. ಒಂದು ದೊಡ್ಡ ಬೆಳಕು ಫ್ಲಾಶ್ ಆಗಿ ಅದರ ಜೊತೆಗೆ ಒಂದು ದೊಡ್ಡ ಸೌಂಡ್. ಒಂದು ಸಾರಿಯಾಗಿ ಅಲ್ಲಿನ ಟೆಂಪರೇಚರ್ 7,000 ಡಿಗ್ರಿಯ ಸೆಂಟಿಗ್ರೇಡ್ಗೆ ಸೇರಿಕೊಳ್ತು. ಅಂದರೆ ಸರಾಸರಿ ಸೂರ್ಯನ ಟೆಂಪರೇಚರ್ ಗಿಂತಲೂ ಹೆಚ್ಚು. ಆ ಬಾಂಬ್ ಬ್ಲಾಸ್ಟ್ ನಿಂದ ಉಂಟಾದ ಶಾಕ್ ವೇವ್ಸ್ ನಿಂದ ಆ ನಗರದಲ್ಲಿರುವ ಸರಾಸರಿ 92% ಬಿಲ್ಡಿಂಗ್ ನಿರ್ಮಾಣಗಳು ನಾಶವಾಗಿ ಹೋಯಿತು. ಆ ಬಾಂಬ್ ನ ಬಿಸಿಗೆ ರೇಡಿಯೇಷನ್ಗೆ ಸ್ವಲ್ಪ ಜನರು ಪೂರ್ತಿಯಾಗಿ ಬೂದಿಯಾಗಿ ಹೋದರು. ಮನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮರಗಳು, ಪ್ರಾಣಿಗಳು ಎಲ್ಲ ಒಂದು ಸಾರಿಯಾಗಿ ನಾಶವಾಗಿ ಹೋಯಿತು. ಒಂದು ಎಲೆಯೂ ಇಲ್ಲದೆ ಮರಗಳೆಲ್ಲ ಒಣಗಿದಂತೆ ಆಗಿ ಹೋಯಿತು. ಆ ಸ್ಫೋಟದಿಂದ ಉಂಟಾದ ಹೊಗೆ ಒಂದು ದೊಡ್ಡ ಅಣಬೆಯ ಆಕಾರದಲ್ಲಿ ಆಕಾಶದಲ್ಲಿ ಸುಮಾರಾಗಿ 40,000 ಅಡಿಯ ಎತ್ತರದವರೆಗೂ, ಅಂದರೆ ಸುಮಾರಾಗಿ 12 ಕಿಲೋಮೀಟರ್ ಎತ್ತರದವರೆಗೂ ಏರ್ಪಟ್ಟಿತು. ಬಾಂಬ್ ಬಿದ್ದ ಪ್ರಾಂತ್ಯದಿಂದ ಸರಾಸರಿ 5 ಚದರ ಕಿಲೋಮೀಟರ್ ದೂರದಲ್ಲಿ ಪೂರ್ತಿ ಜಾಗ ಬೂದಿಯಾಗಿ ಹೋಗಿತ್ತು. ಆ ಬ್ಲಾಸ್ಟ್ ನಿಂದ ಆಗಿಂದಾಗಲೇ ಸುಮಾರಾಗಿ 70,000 ಜನ, ಅಂದರೆ ಹಿರೋಶಿಮಾ ಜನಸಂಖ್ಯೆಯಲ್ಲಿ ಸರಾಸರಿ 30% ಜನರು ಸತ್ತು ಹೋದ್ರು. ಸ್ವಲ್ಪ ಜನ ಅಲ್ಲಿ ಬದುಕಿದ್ರು. ಆ ಸುಟ್ಟ ಗಾಯದಿಂದ, ಸ್ಫೋಟದಿಂದ ಏರ್ಪಟ್ಟ ರೇಡಿಯೇಷನ್ ನಿಂದ ವಾಂತಿ, ಥೈರಾಯ್ಡ್, ಕ್ಯಾನ್ಸರ್ ತರದ ವ್ಯಾಧಿಗಳು ಕೆಲವು ದಿನಗಳವರೆಗೂ 70,000 ಜನಗಳವರೆಗೂ ಸತ್ತು ಹೋದರು. ಮತ್ತೊಂದು ಆಶ್ಚರ್ಯಕರವಾದ ವಿಷಯ ಏನೆಂದರೆ ಇಷ್ಟು ದೊಡ್ಡ ವಿಧ್ವಂಸವನ್ನ ಸೃಷ್ಟಿಸಿದ ಈ ಬಾಂಬ್ ನ ಇನ್ಎಫಿಷಿಯಂಟ್ ಆಗಿ ಪರಿಗಣಿಸಲಾಯಿತು. ಅಂದರೆ ಇದು ಪೂರ್ತಿ ಸ್ಥಾಯಿಯಾಗಿ ಕೆಲಸ ಮಾಡಲಿಲ್ಲ. ಈ ಬಾಂಬಿನಲ್ಲಿರುವ ಯುರೇನಿಯಂನಲ್ಲಿ 1.7% ಮಾತ್ರವೇ ಪೇಸ್ಟಿವ್ ಪ್ರೋಸೆಸ್ಗೆ ಸೇರಿಕೊಳ್ತು. ಅದೇ ಒಂದು ವೇಳೆ ಪೂರ್ತಿಯಾಗಿ ಕೆಲಸ ಮಾಡಿದ್ದರೆ ಇನ್ನು ಇದರ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅಂತ ನಾವು ಊಹಿಸುವುದಕ್ಕೆ ಆಗುವುದಿಲ್ಲ. ಈ ಒಂದು ಬಾಂಬ್ ನಿಂದ ಜಪಾನ್ ದೇಶ ಪೂರ್ತಿ ಬೆಚ್ಚಿ ಬಿದ್ದು ಹೋಯಿತು. ಕೇವಲ ಒಂದು ಬಾಂಬ್ ನಿಂದ ಇಷ್ಟು ಜನ ಸತ್ತು ಹೋಗ್ತಾರೆ ಅಂತ ಯಾರು ನಂಬಲು ಸಾಧ್ಯವಾಗಲಿಲ್ಲ. ಪ್ರಪಂಚ ಯುದ್ಧಗಳಲ್ಲಿ ಅಟಾಮಿಕ್ ಬಾಂಬುಗಳನ್ನು ಉಪಯೋಗಿಸುವುದು ಇದೇ ಮೊದಲನೇ ಸಾರಿ. ಇಷ್ಟು ವಿಧ್ವಂಸ ನಡೆದ ನಂತರ ಕೂಡ ಜಪಾನ್ ಇನ್ನೂ ಸರೆಂಡರ್ ಆಗಲಿಲ್ಲ. ಅದರಿಂದ ಅಮೆರಿಕ ಮತ್ತೊಂದು ಬಾಂಬ್ ನ ಕಕ್ಕುರಾ ಅನ್ನೋ ಸಿಟಿಯಲ್ಲಿ ಪ್ರಯೋಗಿಸುವುದಕ್ಕೆ ಪ್ಲಾನ್ ಮಾಡ್ತು. ಈ ಸಾರಿ ಪ್ಲುಟೋನಿಯಂನಿಂದ ತಯಾರಾದ ಫ್ಯಾಟ್ ಮ್ಯಾನ್ ಅನ್ನೋ ಅಟಾಮಿಕ್ ಬಾಂಬ್ ನ ತಯಾರಿಸಿತು. ಜಪಾನ್ ಇನ್ನು ಶಾಕ್ ನಿಂದ ಹೊರಗೆ ಬರುವುದಕ್ಕೆ ಮುಂಚೆಯೇ ಹಿರೋಶಿಮಾ ಮೇಲೆ ದಾಳಿ ಮಾಡಿದ 3ನೇ ದಿನಕ್ಕೆ, ಅಂದರೆ ಆಗಸ್ಟ್ 9 ರಂದು B-29 ಬಾಕ್ಸ್ಕ್ಯಾರ್ ಅನ್ನೋ ವಿಮಾನ ಕಕ್ಕುರಾ ಪ್ರೈಮರಿ ಟಾರ್ಗೆಟ್ ಆಗಿ, ಒಂದು ವೇಳೆ ಸಾಧ್ಯವಾಗಲಿಲ್ಲ ಅಂದ್ರೆ ನಾಗಸಾಕಿ ಸೆಕೆಂಡರಿ ಟಾರ್ಗೆಟ್ ಆಗಿ ಹೊರಟಿತು. ಆದರೆ ಆ ದಿನ ಕಕ್ಕುರಾ ಸಿಟಿ ಮೇಲೆ ಮೋಡಗಳು ಹೆಚ್ಚಾಗಿ ಮೋಡ ಕವಿದ ವಾತಾವರಣ ಇದ್ದ ಕಾರಣ, ಕ್ಲಿಯರ್ ವ್ಯೂ ಇಲ್ಲದ ಕಾರಣ ಸೆಕೆಂಡರಿ ಟಾರ್ಗೆಟ್ ಆದ ನಾಗಸಾಕಿ ಮೇಲೆ ಆ ವಿಮಾನ ಪ್ರಯಾಣ ಮಾಡ್ತು. ಅಲ್ಲಿ ಕೂಡ ಅದಕ್ಕಿಂತ ಹೆಚ್ಚು ಮೋಡಗಳು ಇದ್ದವು. ಆದರೆ ಈಗಾಗಲೇ ವಿಮಾನದಲ್ಲಿ ಫ್ಯೂಲ್
ಕಡಿಮೆ ಆಗ್ತಿರುವುದರ ಕಾರಣದಿಂದ ಮಾಡಲು ಏನೂ ಉಳಿದಿಲ್ಲ ಅಂದುಕೊಂಡು 11:02 ನಾಗಸಾಕಿ ನಗರದ ಮೇಲೆ ಆ ಬಾಂಬ್ನ ಕೆಳಗೆ ಬಿಟ್ಟರು. ಈ ಬಾಂಬ್ ಸ್ಫೋಟದಿಂದ ನಾಗಸಾಕಿ ಒಂದು ಸಾರಿಗೆ ಅಲ್ಲಕಲೋಲವಾಗಿ ಹೋಯಿತು. ಈ ಫ್ಯಾಟ್ ಮ್ಯಾನ್ ಅನ್ನೋ ಬಾಂಬ್ ಇದಕ್ಕಿಂತ ಮುಂಚೆ ಹಿರೋಶಿಮಾದಲ್ಲಿ ಹಾಕಿದ ಬಾಂಬ್ಗಿಂತ ತುಂಬಾ ಪವರ್ಫುಲ್. ಆದರೆ ನಾಗಸಾಕಿಯಲ್ಲಿ ಬೆಟ್ಟಗಳು ಹೆಚ್ಚಾಗಿ ಇರುವುದರ ಕಾರಣ ಸ್ಫೋಟದ ಪ್ರಭಾವ ಸ್ವಲ್ಪದವರೆಗೂ ಕಡಿಮೆ ಆಯಿತು. ಆದರೆ 2.5 ಚದರ ಕಿಲೋಮೀಟರ್ನವರೆಗೂ ಸಿಟಿ ಪೂರ್ತಿ ನಾಶವಾಗಿ ಹೋಯಿತು. ಆ ಬಾಂಬ್ ಸ್ಫೋಟದಿಂದ ಅಲ್ಲೇ 35,000 ಜನಗಳವರೆಗೆ ಸತ್ತು ಹೋದ್ರು. ಸ್ವಲ್ಪ ಕಾಲಕ್ಕೆ ಮತ್ತಿಷ್ಟು 30,000 ಜನಗಳು ಆ ಗಾಯಗಳಿಂದ ರೇಡಿಯೇಷನ್ಗಳಿಂದ ಸತ್ತು ಹೋದ್ರು. ಅಷ್ಟೊತ್ತಿಗಾಗಲೇ ಜಪಾನ್ ಶರಣಾಗಿತ್ತು. ಆದ ಕಾರಣ ಸರಿ ಹೋಯಿತು. ಒಂದು ವೇಳೆ ಜಪಾನ್ ಸರೆಂಡರ್ ಆಗಿರಲಿಲ್ಲ ಅಂದರೆ ಆಗಸ್ಟ್ 19ರಂದು ಮತ್ತೊಂದು ಫ್ಯಾಟ್ ಮ್ಯಾನ್ ಬಾಂಬ್ನ ಪ್ರಯೋಗಿಸುವುದಕ್ಕೆ ಅಮೆರಿಕ ಸಿದ್ಧವಾಗಿತ್ತು. ಸೆಪ್ಟೆಂಬರ್ನಲ್ಲಿ 3 ಅಣು ಬಾಂಬುಗಳನ್ನ, ಅಕ್ಟೋಬರ್ನಲ್ಲಿ ಮತ್ತೆ 3 ಅಣು ಬಾಂಬ್ಗಳನ್ನ ಪ್ರಯೋಗಿಸುವುದಕ್ಕೆ ಡಿಸೈಡ್ ಮಾಡಿಕೊಂಡಿತ್ತು. ಅದೃಷ್ಟದಿಂದ ಜಪಾನ್ ಮೊದಲಿಗೆನೆ ಶರಣಾಗಿ ಹೋಯಿತು. ಜಪಾನ್ ಸರೆಂಡರ್ ಆದ ಕಾರಣ ಎರಡನೇ ವಿಶ್ವ ಯುದ್ಧ ಮುಗಿಯಿತು. ಯುದ್ಧಗಳಲ್ಲಿ ಆಟೋಮಿಕ್ ಬಾಂಬ್ಗಳನ್ನ ಉಪಯೋಗಿಸುವುದು ಅದೇ ಮೊದಲು ಮತ್ತು ಅದೇ ಕೊನೆ ಕೂಡ. ಅವತ್ತಿನಿಂದ ಇವತ್ತಿನವರೆಗೂ ಮತ್ತೆ ಮನುಷ್ಯನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಉಪಯೋಗಿಸಲಿಲ್ಲ. ಇದಾಗಿಯೂ ಅಮೆರಿಕ ಜಪಾನ್ ಮೇಲೆ ಅಣು ಬಾಂಬ್ಗಳನ್ನ ಪ್ರಯೋಗಿಸಿದ ಮೇಲೆ ಎಷ್ಟು ವಾದ ವಿವಾದಗಳು ನಡೆದವು. ಅಮೆರಿಕ ಜಪಾನ್ ಮೇಲೆ ಅಷ್ಟು ಅಪಾಯಕಾರಿಯಾದ ಅಣು ಬಾಂಬ್ನ ಪ್ರಯೋಗಿಸುವುದು ಕರೆಕ್ಟ್ ಅಲ್ಲ ಅಂತ, ಅಷ್ಟು ಅವಶ್ಯಕತೆ ಕೂಡ ಇಲ್ಲ ಅಂತ, ಕೇವಲ ಅಮೆರಿಕ ತನ್ನ ಶಕ್ತಿಯನ್ನು ತೋರಿಸೋದಕ್ಕೆ ಅಣು ಬಾಂಬ್ಗಳನ್ನ ಉಪಯೋಗಿಸಿದೆ ಅಂತ ಕೆಲವಿಷ್ಟು ಜನ ವಾದಿಸಿದರು. ಆದರೆ ಅಮೆರಿಕ ಮಾತ್ರ ತಾನು ಅಟಾಮಿಕ್ ಬಾಂಬ್ನ ಉಪಯೋಗಿಸುವುದರಿಂದಲೇ ಎರಡನೇ ವಿಶ್ವ ಯುದ್ಧ ಬೇಗ ಮುಗಿತು ಅಂತ, ಇಲ್ಲದಿದ್ದರೆ ಆ ಯುದ್ಧದಿಂದ ಮತ್ತಷ್ಟು ಕಾಲ ಮುಂದುವರಿಸಿ ಇನ್ನೂ ಹೆಚ್ಚು ಜನರ ಪ್ರಾಣ ಹೋಗ್ತಾ ಇತ್ತು. ಈ ಯುದ್ಧವನ್ನು ಬೇಗ ಮುಗಿಸುವುದಕ್ಕೋಸ್ಕರನೇ ಅಣು ಬಾಂಬ್ಗಳನ್ನ ಬಳಕೆ ಮಾಡಲಾಯಿತು ಅಂತ ಅಮೆರಿಕ ಹೇಳಿಕೊಳ್ಳಿತು. ಈ ಅಣು ಬಾಂಬ್ ದಾಳಿಗಳಿಂದ ಜಪಾನ್ ಚೇತರಿಸಿಕೊಳ್ಳುವುದಕ್ಕೆ ತುಂಬಾ ಸಮಯ ಹಿಡಿಯಿತು. ಆ ರೇಡಿಯೇಷನ್ ಕಾರಣದಿಂದ ತುಂಬಾ ವರ್ಷಗಳ ಕಾಲ ಅಲ್ಲಿ ಹುಟ್ಟುವ ಮಕ್ಕಳಲ್ಲಿ ಸಾವು ಹೆಚ್ಚಾಗಿರುವುದು, ಮೆಂಟಲ್ ಡಿಸೇಬಿಲಿಟಿ, ಕ್ಯಾನ್ಸರ್ ತರದ ವ್ಯಾಧಿಗಳು ಬಂದವು. ಎಷ್ಟು ವರ್ಷಗಳಾದರೂ ಜಪಾನ್ ಜನರು ಆ ಘಟನೆಯನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಈಗಲೂ ಹಿರೋಶಿಮಾದಲ್ಲಿ ಪೀಸ್ ಮೆಮೋರಿಯಲ್ ಪಾರ್ಕ್ ನಲ್ಲಿ 1964ನಿಂದ ಪೀಸ್ ಫ್ಲೇಮ್ ಹೆಸರಿನಿಂದ ಒಂದು ಬೆಂಕಿ ಕಂಟಿನ್ಯೂಸ್ ಆಗಿ ಉರಿಯುತ್ತಲೇ ಇರುತ್ತೆ. ಈ ಭೂಮಿ ಮೇಲೆ ಎಲ್ಲಾ ದೇಶಗಳ ಹತ್ತಿರ ಇರುವ ನ್ಯೂಕ್ಲಿಯರ್ ಬಾಂಬ್ಗಳನ್ನ ನಾಶ ಮಾಡಿ, ಈ ಭೂಮಿ ಮೇಲೆ ಒಂದು ನ್ಯೂಕ್ಲಿಯರ್ ವೆಪನ್ ಇಲ್ಲದ ದಿನದವರೆಗೂ ಆ ಬೆಂಕಿ ಉರಿಯುತ್ತಲೇ ಇರುತ್ತೆ. ಈ ಮ್ಯಾನ್ ಆಟನ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿದ ಒಬ್ಬ ಸೈಂಟಿಸ್ಟ್ ಈ ಬಾಂಬ್ ಸ್ಫೋಟಗೊಂಡ ಪ್ರದೇಶದಲ್ಲಿ ಆ ಬಾಂಬಿನಿಂದ ಬಂದ ರೇಡಿಯೇಷನ್ ಕಾರಣದಿಂದ ಸುಮಾರು 75 ವರ್ಷಗಳ ಕಾಲ ಕನಿಷ್ಠ ಒಂದು ಸಣ್ಣ ಗಿಡ ಕೂಡ ಬೆಳೆಯುವುದಿಲ್ಲ ಅಂತ ಹೇಳಿದ. ಆದರೆ ಹಿರೋಶಿಮಾ ಮೇಲೆ ಬಾಂಬು ದಾಳಿ ನಡೆದ ಕೆಲವು ತಿಂಗಳ ನಂತರ ಊಹಿಸಿದ ವಿಧವಾಗಿ ಗಿಡ ಮರಗಳು ಬೆಳೆಯುವುದಕ್ಕೆ ಶುರುವಾದವು. ಅಲ್ಲಿ ಮೊಟ್ಟಮೊದಲ ಬಾರಿಗೆ ಒಲಿಯಾಂಡರ್ ಅನ್ನೋ ಹೂವ ಬೆಳೆಯಿತು. ಇದು ಹಿರೋಶಿಮಾ ಜನರಲ್ಲಿ ನಂಬಿಕೆಯನ್ನು, ಆಸೆಯನ್ನ ಬದುಕಿಸಿತು. ಅದಕ್ಕೆ ಈ ಹುಲಿಯಾಂಡರ್ ಫ್ಲವರ್ ನ ಹಿರೋಶಿಮಾ ಸಿಟಿ ಅಫಿಷಿಯಲ್ ಫ್ಲವರ್ ಆಗಿ ಹೇಳಿಕೊಳ್ಳುತ್ತಾರೆ. ಅಣು ಬಾಂಬ್ ದಾಳಿಯಲ್ಲಿ ಪೂರ್ತಿಯಾಗಿ ನಾಶವಾದ ಹಿರೋಶಿಮಾ, ನಾಗಸಾಕಿ ಸಿಟಿಗಳು ಡೆವಲಪ್ ಆಗಿ ಈಗ ಜಪಾನ್ ನಲ್ಲಿಯೇ ಅತ್ಯಂತ ದೊಡ್ಡ ನಗರವಾಗಿ ಬದಲಾಗಿದೆ. ಈ ನಗರಗಳು ದಾಳಿಗೆ ಒಳಗಾದಾಗ ಹೇಗಿತ್ತು, ಈಗ ಹೇಗಿದೆ, ಈ ಫೋಟೋದ ಮೂಲಕ ನೀವು ನೋಡಬಹುದು. ಇದಾಗಿಯೂ ಇಷ್ಟು ಅಪಾಯಕಾರಿಯಾದ ಅಟಾಮಿಕ್ ಬಾಂಬ್ ಅಂದ್ರೆ ಏನು, ಈ ಅಟಾಮಿಕ್ ಬಾಂಬ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳಬೇಕು ಅಂದ್ರೆ ಕೆಳಗೆ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಏನೇ ಆದರೂ ಹಿರೋಶಿಮಾ, ನಾಗಸಾಕಿ ಮೇಲೆ ನಡೆದ ದಾಳಿ ಯಾವತ್ತಿಗೂ ಮರೆಯಲಾಗದಂತದ್ದು. ಕನಿಷ್ಠ ಮತ್ತೆ ಭವಿಷ್ಯದಲ್ಲಿ ಯಾವತ್ತಿಗೂ ಆ ತರದ ಘಟನೆಯಾಗಲಿ, ನ್ಯೂಕ್ಲಿಯರ್ ವೆಪನ್ಸ್ ಬಳಸುವ ಅವಸರ ನಮಗೆ ಬರಬಾರದು ಅಂತ ನಾವು ಕೇಳಿಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋವನ್ನು ನಿಮಗೆ ನಾನು ನೋಟಿಫಿಕೇಶನ್ ಮೂಲಕ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.